ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ರಕ್ಷಣಾ ಸಚಿವರ ಹತ್ಯೆ ಕೂಡ ಆಗಿದೆ. ಗಮನಿಸ್ತಾ ಹೋಗಬಹುದು ಅಧ್ಯಕ್ಷ ಜೊತೆ ರಕ್ಷಣಾ ಸಚಿವರ ಹತ್ಯೆ ಆಗಿರೋದು. ಇರಾನ್ನ ರಕ್ಷಣಾ ಸಚಿವ ಅಮೀರ್ ನಾಜಿರ್ ಝಾಡೆ ಸಾವನ್ನಪ್ಪಿದ್ದಾರೆ. ಇರಾನ್ನ ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಪಾಕ್ವರ್ ಕೂಡ ಸಾವನ್ನಪ್ಪಿರೋದು ಗಮನಿಸ್ತಾ ಹೋಗಬಹುದು. ರಕ್ಷಣಾ ಸಚಿವ ಅದರಲ್ಲಿ ಜೊತೆಗೆ ಕಮಾಂಡರ್ ಕೂಡ ಸಾವನ್ನಪ್ಪಿದ್ದಾರೆ. ಇರಾನ್ನ ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಪಾಕ್ವರ್ ಕೂಡ ಸಾವನ್ನಪ್ಪಿರೋದು ನೋಡ್ತಾ ಹೋಗಬಹುದು. ಅಮೆರಿಕ ಏನಿದೆ, ರಕ್ಷಣಾ ಸಚಿವರಿರಬಹುದು, ಕಮಾಂಡರ್ ಇರಬಹುದು, ಸರ್ವೋಚ್ಚ ನಾಯಕ ಇರಬಹುದು, ಸರ್ವೋಚ್ಚ ನಾಯಕನ ಕುಟುಂಬಸ್ಥರು ಎಲ್ಲರನ್ನೂ ಕೂಡ ಇಲ್ಲಿ ಮೇನ್ ಟಾರ್ಗೆಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಹೋಗ್ತಿದ್ರು, ನಮಗೆ ಇರಾನ್ನ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಅಯತುಲ್ಲಾ ಖಮೇನಿ ಪ್ರಾಬ್ಲಮ್ ಆಗಿರೋದು ಅಂತ. ಇಸ್ರೇಲ್ ದಾಳಿಯಲ್ಲಿ ಇರಾನ್ಗೆ 7 ಅಧಿಕಾರಿಗಳ ಸಾವಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಲ್ಲಿ 7 ಜನ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಪ್ರಮುಖ ಅಧಿಕಾರಿಗಳಿವರು. ಫೈಟರ್ ಜೆಟ್ಗಳು ನಡೆಸಿದಂತಹ ದಾಳಿಯಲ್ಲಿ 7 ಮಂದಿ ಅಧಿಕಾರಿಗಳ ಸಾವಾಗಿದೆ. 7 ಅಧಿಕಾರಿಗಳನ್ನ ಕೊಂದ ಬಗ್ಗೆ ಇಸ್ರೇಲ್ ವಾಯುಪಡೆ ಟ್ವೀಟ್ ಅನ್ನು ಮಾಡಿದೆ. ಇರಾನ್ನ ರಕ್ಷಣಾ ಸಚಿವ ಸೇರಿ ಕಮಾಂಡರ್ ಸೇರಿ ಒಟ್ಟು 7 ಅಧಿಕಾರಿಗಳ ಸಾವಾಗಿದೆ. ಸಲೇಹ್ ಅಸಾದಿ, ಮೊಹಮ್ಮದ್ ಶಿರಾಜಿ, ಹುಸೇನ್ ಜಬಲ್ ಅಮೇಲಿಯನ್ ಹಾಗೆಯೇ ರೇಜಾ ಮುಜಾಫರಿ ನಿಯಾ ನಿಧನ ಹೊಂದಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಹರೈನ್ನಲ್ಲಿರುವಂತಹ ಕನ್ನಡಿಗ ಆಗಿರುವಂತಹ ಸಫ್ವಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಫ್ವಾನ್ ಅವರೇ? ಧ್ವನಿ ಕೇಳಿಸ್ತಾ ಇದೆ. ಗಮನಿಸ್ತಾ ಹೋಗಬಹುದು, ಇರಾನ್ ಇಸ್ರೇಲ್ನ ಯುದ್ಧದ ಸಂದರ್ಭದಲ್ಲಿ ಬಹರೈನ್ನಲ್ಲೂ ಕೂಡ ಒಂದಷ್ಟು ಅಟ್ಯಾಕ್ಗಳಾಗ್ತಾ ಇದೆ, ಅಬುದಾಬಿ, ಕತಾರ್ನಲ್ಲೂ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ? ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವಾಗ ಇಲ್ಲಿ 4:15 ಗಂಟೆ ಅಂದ್ರೆ ಒಂಥರ 4:15 ಗಂಟೆ ಸಮಯ ಬೆಳಿಗ್ಗೆ. ಇಲ್ಲಿ ನನ್ನ ಲೈಫ್ ಅಲ್ಲಿ ನಾನೊಂದು 12 ವರ್ಷ ಆಯ್ತು ಬಹರೈನಲ್ಲಿ ಇರೋದು. ಸೊ ಇಂತ ಒಂದು ಪರಿಸ್ಥಿತಿನ ನಾನು ಯಾವತ್ತೂ ಕೂಡ ನೋಡಿಲ್ಲ. ಇವತ್ತು ನಿದ್ದೆ ಇಲ್ಲದ ರಾತ್ರಿಗಳು ನಾವೆಲ್ಲ ಕಳೆದದ್ದು ಆಕ್ಚುಲಿ. ಸೊ ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಇಲ್ಲಿನ ಏನು ಬಹರೈನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅವರು ಟಾರ್ಗೆಟ್ ಮಾಡೋದು ಇರಾನ್ ಅವರು. ಸೊ ತುಂಬಾನೇ ಆ ಭಾಗಗಳು ಡ್ಯಾಮೇಜ್ ಆದ ತರ ನ್ಯೂಸ್ ಬರ್ತಾ ಇದೆ, ನಮ್ಮ ಕಣ್ಣಾರೆಲ್ಲ ನಾವು ನೋಡಿದ್ದೇವೆ ಅದು. ಸೊ ಏನಂದ್ರೆ ನಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಏನು ಅಂತ ಹೇಳುವಂತ ಒಂದು ಕ್ಲಾರಿಟಿನೇ ಇಲ್ಲ. ಮತ್ತೆ ಇಲ್ಲಿನ ಮಿನಿಸ್ಟ್ರಿ, ಇಲ್ಲಿನ ಗವರ್ಮೆಂಟ್ ಸರ್ಕಾರ ಮೊಬೈಲ್ಗಳಿಗೆ ಸಂದೇಶ ರವಾನಿಸ್ತಾ ಇದೆ, ಪ್ಯಾನಿಕ್ ಆಗ್ಬೇಡಿ ಆ ತರ ಈ ತರ ಅಂತ. ಖಂಡಿತವಾಗಿಯೂ ಈ ದೇಶದ ಮೇಲೆ ನಮ್ಗೆ ಒಂದು ನಂಬಿಕೆ ಇದೆ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಇಂಟರಾಕ್ಟ್ ಮಾಡಿಕೊಂಡು ನಮ್ಮ ದೇಶದ ಜನರನ್ನು, ನಮ್ಮ ಕನ್ನಡಿಗರನ್ನು, ಎಲ್ಲ ಜನರನ್ನು ಕೂಡ ಸುರಕ್ಷಿತರನ್ನಾಗಿ ಮಾಡೋಕೆ ಕ್ರಮ ಕೈಗೊಳ್ಬಹುದು ಅನ್ನುವಂತ ಒಂದು ದೊಡ್ಡ ಭರವಸೆ ನಮ್ಗೆ ಇದೆ. ಸೊ ಮತ್ತೆ ನೋಡಿ, ಅವ್ರು ಆಕ್ಚುಲಿ ಇರಾನ್ ಟಾರ್ಗೆಟ್ ಮಾಡ್ತಾ ಇರೋದು ಗಲ್ಫ್ ಕಂಟ್ರಿಯನ್ನಲ್ಲ. ಆಕ್ಚುಲಿ ಗಲ್ಫ್ ಕಂಟ್ರಿಯಲ್ಲಿರುವಂತಹ ನೇವಿ ಬೇಸ್ ಏನಿದೆ, ಅಮೆರಿಕದ ಸೇನಾ ನೆಲೆಗಳೇನಿದೆ, ಅದರ ಮೇಲೆ ಅವರು ಆಕ್ರಮಣ ಮಾಡಿರೋದು. ಸೊ ಆಕ್ಚುಲಿ ನಮ್ಗೆ ನೋಡುವಾಗ ಏನಾಗುತ್ತೆ ಅಂದ್ರೆ, ನನ್ನ ಕಣ್ಣ ಮುಂದೆ ನಾನೊಂದು 2 ಬಿಲ್ಡಿಂಗ್ಗಳು ಒತ್ತಿ ಹುರಿಯುವುದನ್ನು ನೋಡಿದ್ದೇನೆ ನಿನ್ನೆ ರಾತ್ರಿ ಇವತ್ತೇ ರಾತ್ರಿ, ಈಗ ಕಳೆದ ಒಂದು 5 ಗಂಟೆಯ ಹಿಂದ್ಗಡೆ. ಸೊ ಅದು ಆಕ್ಚುಲಿ ನಾನಿರೋದು ಬಹರೈನ್ನ ಮನಾಮ್ ಅಂತ ಹೇಳಿ, ಬಹರೈನ್ನ ರಾಜಧಾನಿ. ಸೊ ಆಕ್ಚುಲಿ ಏನಾಗ್ತಿದೆ ಅಂದ್ರೆ, ಇವಾಗ ನೋಡಿ, ನಮ್ಗೆ ಎಷ್ಟೇ ಅವರು ನೀವು ಪ್ಯಾನಿಕ್ ಆಗ್ಬೇಡಿ ನಾವಿದ್ದೇವೆ ಅಂತ ಹೇಳಿದ್ರು ಕೂಡ ನಮ್ಮ ಕಣ್ಣಾರೆ ಈ ತರ ಕಾಣುವಾಗ ಆಬ್ವಿಯಸ್ಲಿ ನಾವು ಮನುಷ್ಯರಾಗಿ ನಮ್ಗೆ ಅದು ತುಂಬಾನೇ ಭಯಭೀತಿ ಆಗ್ತದೆ. ಮತ್ತು ಫ್ಯಾಮಿಲಿ, ನಾವು ಇವಾಗ 4 ಅಂತಸ್ತಿನ ಬಿಲ್ಡಿಂಗ್ ಅಲ್ಲಿ ಇದ್ರೆ ಎಲ್ಲ ಅಂತಸ್ತಿನ ಅವರು ಮೇಲ್ಗಡೆ ಬಂದು ನೋಡುವಾಗ ಮಕ್ಕಳು ಚೀರಾಟ ಮಾಡುವುದನ್ನು, ಬೊಬ್ಬೆ ಹಾಕುವುದನ್ನು, ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಅವರ ಜೀವದ ಮೇಲೆ ಆಸೆ ಇರುತ್ತೆ. ಸೊ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇಂಥದ್ದನ್ನೆಲ್ಲ. ಟಿವಿಯಲ್ಲೆಲ್ಲ ಅಲ್ಲಿ ಯುದ್ಧ ಆಯ್ತಂತೆ, ಅಲ್ಲಿ ಬಿಲ್ಡಿಂಗ್ ಬಿತ್ತಂತೆ ಎಲ್ಲ ನಾವು ನೋಡ್ತಾ ಇದ್ವಿ. ಇದನ್ನು ಕಣ್ಣಾರೆ ನೋಡುವಾಗ ತುಂಬಾನೇ ಇದೊಂಥರ ಬೇಗ ಒಂದು ಸೇಫ್ ಆಗಿರ್ಲಿ, ಶಾಂತಿಯಿಂದ ಇರ್ಲಿ ಜಗತ್ತು. ಸೊ ಯಾರೋ ಯುದ್ಧ ಪ್ರಾರಂಭ ಮಾಡ್ತಾರೆ, ಅದೆಷ್ಟೋ ಮುಗ್ಧ ಮಕ್ಕಳು ಸಾಯ್ತಾರೆ, ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ನಷ್ಟವೇ ಹೊರತು ಲಾಭ ಇದರ ಹಿಂದೆ ಖಂಡಿತವಾಗಿಯೂ ಇಲ್ಲ. ಸೊ ನಾವೆಲ್ಲರೂ ಬೇಕಾಗಿರೋದಿಷ್ಟೇ. ಇವಾಗ ನೀವು ನ್ಯೂಸ್ ಚಾನೆಲ್ ಆಗಿ ನಾವೊಂದು ಬೇಸಿಕ್ಲಿ ನಾವು ಮಾನವೀಯತೆ ಇರುವಂತಹ ಮನುಷ್ಯರಾಗಿ ಯೋಚಿಸ್ಬೇಕು ಇಂತಹ ವಿಷಯಗಳನ್ನು. ಕಾರಣ ಇದರಲ್ಲಿ ಅದು ಕ್ರಿಶ್ಚಿಯನ್ ದೇಶ, ಇದು ಮುಸ್ಲಿಂ ದೇಶ,
ಅವ ಇನ್ನೊಂದು ಮಗದೊಂದು ಅಂತ ಏನು ಮಾತಾಡ್ಲಿಕ್ಕಿಲ್ಲ. ಪ್ರತಿಯೊಂದು ಮನುಷ್ಯರ ದೇಹದಲ್ಲಿ ಹರಿಯುವುದು ರಕ್ತನೇ. ಪ್ರತಿಯೊಂದು ಜೀವಿಗೂ ಕೂಡ ನೋವಿರುತ್ತೆ. ಇರಾನ್ ಇಸ್ರೇಲ್ಗೂ ದಾಳಿ ಮಾಡಬಾರ್ದು, ಇಸ್ರೇಲ್ ಇರಾನ್ಗೂ ದಾಳಿ ಮಾಡು, ಎಲ್ಲ ಈ ತರ ಆಗ್ಬಾರ್ದು. ಖಂಡಿತ ಏನೋ ಅವರ ದ್ವೇಷ ಅಹಂಕಾರ ರಾರಾಜಿಸುತ್ತೆ ಹೊರತು. ಇಲ್ಲಿ ನೋಡಿ, ಇಸ್ರೇಲ್ನ ಅಮೆರಿಕದ ಒಂದು ಮಗು ತೀರಿ ಹೋದ್ರು ಕೂಡ ನಾವೆಲ್ಲ ಕಂಬನಿ ಮಿಡಿಬೇಕು. ಅದು ಮುಸ್ಲಿಂ ರಾಷ್ಟ್ರದಿರ್ಲಿ ಇನ್ನೊಂದೇ ಆಗಿರ್ಲಿ. ಇನ್ನೊಂದು ಮುಸ್ಲಿಂ ರಾಷ್ಟ್ರ ಎನಿಸಿಕೊಂಡಂತಹ ರಾಷ್ಟ್ರದಲ್ಲಿ ಮಕ್ಕಳ ಹತ್ಯೆ ಆದ್ರೂ ಕೂಡ, ಅಲ್ಲಿನ ನಿವಾಸಿಗಳ ಹತ್ಯೆ ಆದ್ರೂ ಕೂಡ ನಾವು ಮರುಗ್ಬೇಕು. ನಾವು ಯಾವ ರೀತಿಯಿಂದಲೂ ಕೂಡ ಸಂಭ್ರಮ ಪಡುವಂತಹ ಒಂದು ಪ್ರಮೇಯಕ್ಕೆ ಹೋಗ್ಬಾರ್ದು. ಕಾರಣ ನೋಡಿ, ನಮ್ಗೆ ಭೂಮಿ ಮೇಲೆ ಒಂದು 400-500 ವರ್ಷ ಬದುಕ್ಲಿಕ್ಕೆ ಇಲ್ಲ ನಮ್ಗೆ. ನೋಡಿ, ನಮ್ಗೆ ಕೇವಲ ಒಂದು ದಿನ ಬಹರೇನಲ್ಲಿ ಆಗಿರುವಂತಹ ಈ ಒಂದು ಸಿಚುವೇಶನ್ ನೋಡಿ. ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಶುರುವಾಗೇ ಬಿಡ್ತಾ ಹಾಗಾದ್ರೆ ಮತ್ತಷ್ಟು ತೀವ್ರಗೊಳ್ಳುತ್ತಾ ಈ ಯುದ್ಧ? ಕ್ಷಣ ಕ್ಷಣಕ್ಕೂ ಆತಂಕ. ವಿಶ್ವಸಂಸ್ಥೆಯ ಮೊರೆ ಹೋಗಿರುವ ಚೀನಾ ಗಮನಿಸ್ತಾ ಹೋಗ್ಬೋದು. 3ನೇ ಯುದ್ಧ ಏನಿದೆ ಶುರುವಾಗೇ ಬಿಡ್ತಾ ಹಾಗಾದ್ರೆ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಚೀನಾ. ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಚೀನಾ ಕಿಡಿಕಾರ್ತಾ ಇದೆ. ಅಮೆರಿಕದ ಬದ್ಧವೈರಿ ಚೀನಾ ಆಲ್ರೆಡಿ. ಈಗ ಈ ಒಂದು ಯುದ್ಧವನ್ನ ಚೀನಾ ಖಂಡಿಸ್ತಾ ಇದೆ. ವಿಶ್ವಸಂಸ್ಥೆಯ ಕದ ತಟ್ಟಿದೆ ಚೀನಾ. ರಾಯಭಾರಿ ನಾಗರಿಕರ ಸಾವು ನೋವನ್ನ ಉಲ್ಲೇಖಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ತಕ್ಷಣವೇ ಈ ಕ್ಷಣಕ್ಕೆ ಯುದ್ಧವನ್ನ ನಿಲ್ಲಿಸುವಂತೆ ವಿಶ್ವಸಂಸ್ಥೆಗೆ ಒತ್ತಡವನ್ನ ಹೇರ್ತಾ ಇದೆ ಚೀನಾ. ರೆಡ್ ಲೈನ್ ದಾಟಿದ್ರೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ ಅಂತ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ರೆಡ್ ಲೈನ್ ಏನಿದೆ ಅದನ್ನ ದಾಟಿದ್ರೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ, ನಾವು ಕೂಡ ಯುದ್ಧಕ್ಕೆ ಬದ್ಧ ಅಂತ ಹೇಳ್ತಾ ಇದೆ ಚೀನಾ. ಅಮೆರಿಕ ಇಸ್ರೇಲ್ ಮೇಲೆ ದಾಳಿಯ ಮುನ್ಸೂಚನೆನ ಹಾಗಾದ್ರೆ ಇದು? ಗಮನಿಸ್ತಾ ಹೋಗ್ಬೋದು. ವಿಶ್ವಸಂಸ್ಥೆಯ ಮುಂದೆ ಈಗಾಗಲೇ ಚೀನಾ ಬಂದು ನಿಂತಿರೋದು. ರೆಡ್ ಲೈನ್ ಅನ್ನುವಂಥದ್ದು ಏನಿದೆ ಅದನ್ನ ದಾಟಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಕೂಡ ಯುದ್ಧಕ್ಕೆ ಬದ್ಧ ಅಂತ ಚೀನಾ ಹೇಳಿದೆ. ಇರಾನ್ ಮೇಲೆ ಯುದ್ಧವನ್ನ ತೀವ್ರಗೊಳಿಸುತ್ತೇವೆ, ಕ್ಷಿಪಣಿ ದಾಳಿಯನ್ನ ಮುಂದುವರಿಸುವ ಘೋಷಣೆ ಆಗಿದೆ. ಇಸ್ರೇಲ್ನ ಸೇನಾ ಪಡೆಗಳಿಂದ ಘೋಷಣೆ ಆಗಿರೋದು. ಈಗ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ, ಆದ್ರೂ ಕೂಡ ಯುದ್ಧ ನಿಲ್ಲಿಸುವಂತಹ ಚಾನ್ಸ್ ಇಲ್ಲ ಅಂತ ನಾವು ಯುದ್ಧವನ್ನ ಮುಂದುವರಿಸ್ತೀವಿ. ಇಸ್ರೇಲ್ನ ನೌಕಾನೆಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗುತ್ತೆ. ಇಸ್ರೇಲ್ನ ನೌಕಾನೆಲೆಯಲ್ಲಿ ಮೇನ್ ಟಾರ್ಗೆಟ್ ಆಗುತ್ತೆ. ಸೇನಾ ಶಕ್ತಿಯನ್ನ ಕುಂದಿಸೋಕೆ ಇರಾನ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಖಮೇನಿ ಹತ್ಯೆಯ ಬಳಿಕ ಮತ್ತಷ್ಟು ದಾಳಿಗಳಾಗಬಹುದು, ಆಗ್ತಾನೂ ಕೂಡ ಇದೆ. ಖಮೇನಿ ಹತ್ಯೆ ಆಯ್ತು, ಆದ್ರೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ. ಇಸ್ರೇಲ್ನ ಸೇನಾ ನೆಲೆಗಳನ್ನೇ ನಾವು ಟಾರ್ಗೆಟ್ ಮಾಡಿ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕ್ಷಿಪಣಿ ದಾಳಿಯನ್ನ ಮುಂದುವರಿಸುವಂತಹ ಘೋಷಣೆ ಆಗ್ತಾ ಇದೆ. ಈಗ ಮತ್ತೆ ಸಂಪರ್ಕದಲ್ಲಿ ಸೈಫಾನ್ ಜಾಯ್ನ್ ಆಗಿದ್ದಾರೆ. ಸೈಫಾನ್, ನಿನ್ನೆ ಒಂದು ಕ್ಷಿಪಣಿ ದಾಳಿ ಆಗುವಂತಹ ಸಂದರ್ಭದಲ್ಲಿ ನೀವು ಕೂಡ ಅಲ್ಲೇ ಇದ್ರಿ. ನಿಮ್ಮ ಅಕ್ಕಪಕ್ಕದ ಬಿಲ್ಡಿಂಗ್ ಏನಾದ್ರೂ ಕ್ಷಿಪಣಿಗಳು ಬಂದ್ ಬಿತ್ತಾ? ಆ ಒಂದು ಕ್ಷಣ ಯಾವ ರೀತಿ ಇತ್ತು, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ? ಎಸ್ ಆಕ್ಚುಲಿ ನಾವು ಇವಾಗ ರಂಜಾನ್ ಟೈಮ್ ಉಪವಾಸದಲ್ಲಿ ಇರ್ತೀವಿ. ಆಕ್ಚುಲಿ ಶಾರ್ಪ್ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ನಾವು ಏನೋ ದೊಡ್ಡ ನಮ್ಗೆ ಆಕ್ಚುಲಿ ಫಸ್ಟಿಗೆ ಇಲ್ಲಿನ ಮಿನಿಸ್ಟ್ರಿ, ಇಲ್ಲಿನ ಗೌರ್ಮೆಂಟ್ ಇದ್ದು ಏನೋ ಅಲರ್ಟ್ ಸಂದೇಶ ಬಂತು ಎಲ್ಲರ ಮೊಬೈಲ್ಗೆ ಕೂಡ. ಇಮಿಡಿಯೇಟ್ಲಿ ಹೊರಗೆ ಹೋಗಿ ನೋಡುವಾಗ ದೊಡ್ಡ ಸೈರನ್ ಮೊಳಗ್ತಾ ಇತ್ತು. ನಾವೇನೋ ಇದು ನಾರ್ಮಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಎಲ್ಲ ಆಗ್ಬಹುದು ಅಂತೆಲ್ಲ. ಏನೋ ಒಂದು ಸಣ್ಣ ಸೈರನ್ ಮೊಳಗ್ಬಹುದು ಏನೋ ಒಂದು, ಬಟ್ ಇಷ್ಟೊಂದು ಮೇಜರ್, ಇಷ್ಟೊಂದು ನಾವು ಕಣ್ಣಾರೆ ಕಾಣುವಂತ ಇಷ್ಟೊಂದು ಇದೆಲ್ಲ ಆಗ್ಬೋದು ಅಂತ ಎನಿಸಿರ್ಲಿಲ್ಲ. ಹಾಗೆ 10 ಗಂಟೆಗೆ ಹೊರಗಡೆ ಹೋಗಿ ನೋಡುವಾಗ, ನಾನಿರೋದು ಬಹ್ರೈನ್ನ ಕ್ಯಾಪಿಟಲ್ ಮನಾಮದಲ್ಲಿ. ಇಲ್ಲೇ ಹತ್ರ ಒಂದು 2-3 ಕಿಲೋಮೀಟರ್ ಹತ್ರದಲ್ಲೇ ಅಮೆರಿಕನ್ ಸೇನಾ ನೆಲೆ ಇರೋದು, ಅಂದ್ರೆ ಅಮೆರಿಕನ್ ನೇವಿ ಬೇಸ್ ಇರೋದು. ನಮ್ಮ ಬಿಲ್ಡಿಂಗ್, ನಾನು ಟಾಪ್ ಫ್ಲೋರ್ ಅಲ್ಲಿ ಇರೋ ಕಾರಣ ನಮ್ಮ ಬಿಲ್ಡಿಂಗಿಗೆ ನಾನು ಮೇಲ್ಗಡೆ ಹೋದ್ರೆ, ನಮ್ಮ ಬಿಲ್ಡಿಂಗ್ ಅಲ್ಲೇ ಹೊರಗಡೆ ಬಾಲ್ಕನಿಗೆ ಹೋದ್ರೆ ನಮ್ಗೆ ಕ್ಲಿಯರ್ ಆಗಿ ಆ ವಿಜುವಲ್ಸ್ ಕಾಣಿಸುತ್ತೆ, ವೆರಿ ಕ್ಲಿಯರ್. ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ನೀವು ಇಮ್ಯಾಜಿನ್ ಮಾಡಿ, ಎಲ್ಲ ಗಗನಚುಂಬಿ ಕಟ್ಟಡದ ಮೇಲೆ ಅದು ಕ್ಲಿಯರ್ ಆಗಿ ವಿಜುವಲ್ಸ್ ಸಿಗುತ್ತೆ ನಮ್ಗೆ ಇಲ್ಲಿ. ಸೊ ನೋಡುವಾಗ ಇಮಿಡಿಯೇಟ್ಲಿ ಬಂದು ಎಕ್ಸಾಕ್ಟ್ಲಿ ಏನು ಇರಾನ್ ಎಕ್ಸಾಕ್ಟ್ಲಿ ಅಮೆರಿಕನ್ ಸೇನಾ ನೆಲೆಗಳ ಮೇಲೆನೆ, ಅಲ್ಲಿ ಅಮೆರಿಕನ್ ನೇವಿ ಬೇಸ್ ಮೇಲೆನೆ ಅಟ್ಯಾಕ್ ಮಾಡ್ತಾ ಇತ್ತು. ಸೊ ಅದು ಮತ್ತೆ ಇಮಿಡಿಯೇಟ್ ಒಂದು ಆಫ್ಟರ್ 5-10 ಮಿನಿಟ್ಸ್ ಆಗುವಾಗ ಎಲ್ಲರ ನ್ಯೂಸ್ ಎಲ್ಲ ಬಂತು, ಅದು ಕನ್ಫರ್ಮ್ ಆಯ್ತು. ಆನಂತರ ಇದು ಕಂಟಿನ್ಯೂಸ್ಲಿ ಆ ತರ ಆಗ್ತಾ ಹೋಯ್ತು. ಹಾಗೆ ನಾವೊಂದು ಉಪವಾಸ ಬಿಡುವ ಹೊತ್ತಿಗೆ ಸುಮಾರು ಬಹರೇನ್ನ ಸಮಯ ಒಂದು 5:30 ಗಂಟೆ, ಊರಿನಲ್ಲಿ ಒಂದು 8 ಗಂಟೆ ಸಮಯಕ್ಕೆ ಊರಿನ. ಸೊ ಅವಾಗ ಇಲ್ಲಿ 5:30 ಆಗಿರೋದು.
ಹಾಗೆ ಉಪವಾಸ ಎಲ್ಲ ಬಿಟ್ಟಾದಾಗ ಸ್ವಲ್ಪ ಹೊರಗಡೆ ಹೋಗಿ ನೋಡ್ತೀವಿ, ನೋಡುವಾಗ ಸಿಕ್ಕಾಪಟ್ಟೆ ಇದಾಗ್ತಾ ಉಂಟು. ಏನು ಗಳು ಬರ್ತಾ ಉಂಟು, ಮತ್ತೆ ಸುಸೈಡ್ ರಾಕೆಟ್ ಏನ್ ಹೇಳ್ತಾರೆ ಅದೊಂದು ಬಿಲ್ಡಿಂಗ್ ಗೆ ಹೋಗಿ ಅಪ್ಪಳಿಸುತ್ತೆ, ಅಲ್ಲಿ ಬಿಲ್ಡಿಂಗ್ ಉರಿಯುತ್ತೆ. ಇದೆಲ್ಲ ನಮ್ಮ ಕಣ್ಣ ಮುಂದೆನೆ ಆಗಿರೋದು. ಇರಾವಿವ್ ಅನ್ನುವಂತ ಒಂದು ಬಿಲ್ಡಿಂಗ್ ಇತ್ತು. ಅದರ ನಂತರ ನೋಡುವಾಗ ಪರಿಸ್ಥಿತಿ ಮತ್ತಷ್ಟು ತುಂಬಾನೇ ಇದೆ. ಮತ್ತೆ ಕೆಲವೊಂದು ಆಕಾಶದಲ್ಲಿ ಅದನ್ನು ಪ್ರತಿರೋಧ ಮಾಡ್ತಾರೆ, ಕೆಲವನ್ನು ಹೊಡೆದುರುಳಿಸುವಲ್ಲಿ ಸಫಲರಾಗ್ತಾರೆ ಇವರು. ಇಲ್ಲಿನ ಏನು ಡಿಫೆನ್ಸ್ ಇರಬಹುದು, ಮತ್ತೆ ಸೈರನ್ ಮೊಳಗ್ತಾ ಇದೆ. ಹೇಗೇನು ಸ್ವಲ್ಪ ಹಿಂದ್ಗಡೆ ನೋಡುವಾಗ ನಮ್ಮ ಬಿಲ್ಡಿಂಗ್ ನ ಹಿಂದ್ಗಡೆನೆ ಮತ್ತೊಂದು ದೊಡ್ಡ ಕಟ್ಟಡಕ್ಕೆ ಬೆಂಕಿ ಹೊತ್ತಿ ಉರಿಯುತ್ತಾ ಇದೆ. ನೋಡುವಾಗ ಅಲ್ಲಿಗೆ ಕೂಡ ಅಟ್ಯಾಕ್ ಆಗಿದೆ. ನಂತರ ಜನರೆಲ್ಲ ತುಂಬಾ ಗಾಬರಿ ಆದ್ರು. ಆಕ್ಚುಲಿ ನೋಡಿ, ಇಷ್ಟರವರೆಗೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ, ಸೊ ಜನರಿಗೆ ಯಾವ ರೀತಿಯ ಕೂಡ ಒಂದು ಏನು ಇದಾಗಿಲ್ಲ ಅಂತ ಹೇಳ್ಬೋದು. ಬಟ್ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ಮಂದಿ ಏನಾಗಿದೆ, ಅಲ್ಲಿನ ಪರಿಸ್ಥಿತಿ ಏನು ಅಂತ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ. ಅದು ಸೈಫಾನ್, ಹಾಗೆ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಖಮೇನಿ ಹತ್ಯೆ ಬಗ್ಗೆ ಇರಾನ್ ನಿಂದ ದೃಢಪಡಿಸಲಾಗಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗಿರುವಂತದ್ದು, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ ಅಂತ ಇರಾನೇ ಈಗ ದೃಢಪಡಿಸಿದೆ. ಖಮೇನಿ ಹತ್ಯೆ ಆಗಿದೆ ಅಂತ ವರದಿ ಬರ್ತಾ ಇದೆ. 40 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಣೆ ಮಾಡಲಾಗಿದೆ. ಇರಾನ್ನ ಸರ್ಕಾರದಿಂದ ಅಧಿಕೃತವಾಗಿ ಖಮೇನಿ ಹತ್ಯೆಯ ಬಗ್ಗೆ ಘೋಷಣೆ ಆಗಿರೋದು. ಇರಾನ್ ಹಾಗೂ ಕೆಲ ವಿದೇಶಿ ಮಾಧ್ಯಮಗಳಲ್ಲೂ ಕೂಡ ವರದಿ ಪ್ರಸಾರ ಆಗಿತ್ತು. ಯಾಕಂದ್ರೆ ಖಮೇನಿ ಹತ್ಯೆ ಆದ ಮೇಲೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಪೇಜ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ನೆತನ್ಯಾಹು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಅಧಿಕೃತವಾಗಿ ಇರಾನ್ನ ಸರ್ಕಾರ ಏನಿದೆ ಇದನ್ನ ಅನೌನ್ಸ್ ಮಾಡಿರ್ಲಿಲ್ಲ. ಈಗ ಅಫಿಷಿಯಲ್ ಆಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಖಮೇನಿ ಅವರನ್ನ ಹತ್ಯೆ ಮಾಡಿದ್ದಾರೆ ಅಂತ ಇರಾನ್ನ ಸರ್ಕಾರ ಈಗ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಇರಾನ್ನ ಸರ್ಕಾರಿ ಮಾಧ್ಯಮದಲ್ಲಿ ಈ ಒಂದು ವಿಚಾರವನ್ನ ಪ್ರಸಾರ ಮಾಡಲಾಗಿದೆ, ವರದಿ ಮಾಡಲಾಗಿರೋದು. ಹಾಗಾಗಿ ಇಲ್ಲಿಗೆ ಒಂದು ವಿಷಯ ಖಚಿತ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿರೋದು ದೃಢಪಟ್ಟಿದೆ. ಅದರ ಜೊತೆಗೆ ಖಮೇನಿಯ ಮಗಳು, ಅಳಿಯ, ಮೊಮ್ಮಗು ಅಂದ್ರೆ ಕುಟುಂಬಸ್ಥರನ್ನು ಕೂಡ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಟಾರ್ಗೆಟ್ ಮಾಡಿ ಕುಟುಂಬಸ್ಥರನ್ನು ಕೂಡ ಹೊಡೆದುರುಳಿಸಲಾಗಿದೆ. ಖಮೇನಿಯ ನಿವಾಸದಲ್ಲಿ ಮಗಳು, ಅಳಿಯ, ಮೊಮ್ಮಗಳು ಇರ್ತಾರೆ. ಸೊ ಇವರನ್ನ ಟಾರ್ಗೆಟ್ ಮಾಡಿಕೊಂಡು ಇವರನ್ನು ಹತ್ಯೆ ಮಾಡಲಾಗುತ್ತೆ. ಅದಾದ್ಮೇಲೆ ನಿನ್ನೆ ಯಾವಾಗ ಈ ಒಂದು ಯುದ್ಧ ಆರಂಭ ಆಗುತ್ತೆ ನೋಡಿ, ಯುದ್ಧ ಆರಂಭ ಆದ ತಕ್ಷಣ ಖಮೇನಿ ಒಂದು ಸೇಫೆಸ್ಟ್ ಪ್ಲೇಸ್ಗೆ ಹೋಗಿ ಅಡಗಿ ಕುತ್ಕೊಂಡಿರ್ತಾರೆ. ಅಲ್ಲಿಂದ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಆತನನ್ನು ಕೂಡ ಹೊಡೆದುರುಳಿಸಲಾಗಿದೆ. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಗಮನಿಸ್ತಾ ಹೋಗಬಹುದು, ಒಂದ್ ಕಡೆ ಇಸ್ರೇಲ್ನ ಖಮೇನಿಯ ಹತ್ಯೆಯನ್ನ ಇಸ್ರೇಲ್ ಈಗಾಗಲೇ ದೃಢಪಡಿಸಿದೆ. ಅಮೆರಿಕ ಕೂಡ ಈಗಾಗಲೇ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ.